ಜಾತ್ರೆಗೆ ಬಂದ ಮಹಿಳೆಯರೇ ಕಳ್ಳ ಖದೀಮರ ಟಾರ್ಗೆಟ್. ಎಸ್, ಜಾತ್ರೆಯಲ್ಲಿ ಬರೋಬ್ಬರಿ 6 ಲಕ್ಷ ಬೆಲೆ ಬಾಳುವ ಮಾಂಗಲ್ಯ ಸರವನ್ನ ಇಲ್ಲಿ ಕಳ್ಳರು ಕದ್ದೊಯ್ದಿದ್ದಾರೆ. ದೊಡ್ಡಬಳ್ಳಾಪುರದ ಮಲ್ಲೋಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಂಗಮ್ಮ ಎಂಬುವವರ ಮಾಂಗಲ್ಯ ಸರವನ್ನ ಕದ್ದೊಯ್ದ ಕಳ್ಳ 71 ವರ್ಷದ ರಂಗಮ್ಮ ಎಂಬುವವರ ಮಾಂಗಲ್ಯ ಸರ ಈಗ ಕಳುವಾಗಿದೆ. ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಈ ಒಂದು ಕಳ್ಳತನ ಜರುಗಿರುವಂಥದ್ದು. ಬರೋಬ್ಬರಿ 50 ಗ್ರಾಂ ಇತ್ತು ಆ ಒಂದು ಮಾಂಗಲ್ಯ ಸರ ಅಂತ ಹೇಳಲಾಗ್ತಾ ಇದೆ. 50 ಗ್ರಾಂ ತೂಕದ ಮಾಂಗಲ್ಯ ಸರವನ್ನ ಕಳ್ಳರು ಎಗರಿಸಿದ್ದಾರೆ. ಕೂಲಿ ಮಾಡಿ ಮಾಂಗಲ್ಯ ಸರವನ್ನ ಮಾಡಿಸಿಕೊಂಡಿದ್ದ ವೃದ್ಧೆ ಈಗ ದಿಕ್ಕೆ ತೋಚದಂತೆ ತಮ್ಮ ಅಳಲನ್ನ ಕೂಡ ತೋಡಿಕೊಂಡಿದ್ದಾರೆ. ಈ ಒಂದು ಘಟನೆ ಅಂದ್ರೆ ಏಪ್ರಿಲ್ 13ರಂದು ನಡೆದಂತಹ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬರೋಬ್ಬರಿ 50 ಗ್ರಾಂ ತೂಕದ ಮಾಂಗಲ್ಯ ಸರವನ್ನ ಕಳ್ಳರು ಎಗರಿಸಿ ಪರಾರಿಯಾಗಿದ್ದಾರೆ. ನಮ್ಮ ಮನೆ ದೇವ್ರ ಸ್ವಾಮಿ, ನಾನು ಇಬ್ರು ಮದುವೆ ದೇವ್ರು, ನಮ್ಮನೆ ದೇವರು, ನಮ್ಮನೆ ದೇವರಿಗೆ ತೇರಿಗೆ ಅಂತ ಹೋಗಿದ್ವಿ. ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತೇರು ಎಳಿಯತಕ್ಕೆ ಬಂದ್ವಿ. ತೇರು ಹಿಂದಿಗೆ ತೇರು ಅದು ಮುಂದಕ್ಕೆ ಹೋಯ್ತು. ಬೇಗ ಬದಿಗೆ ಪಂಕ ಕೊಡಕ್ಕೆ ಅಂತ ಹೇಳಿ ಅಲ್ಲಿ ಕೊಡ್ತಾ ಇದ್ರು. ಅದು ಈಸ್ಕೊಳಕ್ಕೆ ಅಂತ ಹೋದ್ವಿ. ಅವಾಗ ಒಂದು ಹುಡುಗಿ ಈ ದಾರನ ಅಜ್ಜಿ ದಾರ ಬೀಳ್ತು ನೋಡ್ರಿ ಅಂದ್ರು. ಆ ದಾರ ಎತ್ಕೊಂಡೆ ಒಡವೆ, ನನಗೆ ಅದು ಇದೇ ಆಗಲಿಲ್ಲ. ಆಮೇಲೆ ಕುಡುಕೋಕೆ ಒಡವೆ ಇರಲಿಲ್ಲ. ಎಷ್ಟು ಗ್ರಾಮ್ ಇತ್ತು ಅಜ್ಜಿ? 50 ಗ್ರಾಮ್ ಸರ್. ಎಷ್ಟು ವರ್ಷದಿಂದ ತಗೊಂಡಿತ್ತು? ಆಗಲೇ 4-5 ವರ್ಷ ಆಯ್ತು. ಹೌದಾ? ಈಗ ಎಷ್ಟು ಬೆಲೆ ಬಾಳೋದು ಇವತ್ತಿನ ರೇಟ್ಗೆ? ಇವತ್ತಿನ ರೇಟ್ಗೊಂದು 5 ಲಕ್ಷ 6 ಲಕ್ಷ ಬೇಡ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಏನು ಹೇಳಿದ್ರು ಪೊಲೀಸ್ನವರು? ಹುಡ್ಕೋಣ ಪ್ರಯತ್ನ ಪಡ್ತೀವಿ, ಅದ್ರ ಕಮ್ಮಿ ಅಜ್ಜಿ ಧೈರ್ಯವಾಗಿರು ಅಂತ ಹೇಳ್ತೀವಿ. ಯಾರ್ಯಾರು ಹೋಗಿದ್ರಿ ನೀವು? ನಮ್ಮ ಮಗಳು, ನಾನು, ನಮ್ಮ ಮೊಮ್ಮಗ, ನಮ್ಮ ಯಾರೋ ಒಂದೆರಡು ಫ್ರೆಂಡು, ನಮ್ಮ ಮೊಮ್ಮಗನ ಫ್ರೆಂಡು, ಒಂದು 5 ಜನ ಹೋಗಿದ್ವಿ. ಎಲ್ಲ ಒಟ್ಟಿಗೆ ಇದ್ರಾ? ಇಲ್ಲ, ಒಟ್ಟಿಗೆ ಇದ್ದೋ